Blessed are you. ನೀವು ಧನ್ಯರು. Who is like you? ನಿಮ್ಮ ಹಾಗೆ ಯಾರಿದ್ದಾರೆ? You are a people saved by the Lord. ಕರ್ತನಿಂದ ರಕ್ಷಿಸಲ್ಪಟ್ಟ ಜನರು ನೀವಾಗಿದ್ದೀರಿ. Moses says this about Israel. ಇಸ್ರಾಯೇಲರ ಕುರಿತಾಗಿ ಮೋಶೆ ಅದನ್ನು ಹೇಳುತ್ತಾನೆ. According to Deuteronomy 33:29. ಧರ್ಮೋಪದೇಶ ಕಂಡ 33:29 ಪ್ರಕಾರ, My friend, ನನ್ನ ಸ್ನೇಹಿತನೇ, you are saved by the Lord. ಕರ್ತನಿಂದ ರಕ್ಷಿಸಲ್ಪಟ್ಟಿದ್ದೀರಿ. You will be saved by the Lord. ಕರ್ತನಿಂದ ರಕ್ಷಿಸಲ್ಪಡುತ್ತೀರಿ. The world would have tried to destroy you, ಲೋಕ ನಿಮ್ಮ ನಾಶಪಡಿಸಲು ಪ್ರಯತ್ನ ಮಾಡಿರಬಹುದು, but God will save you. ಕರ್ತನು ನಿಮ್ಮನ್ನು ರಕ್ಷಿಸುತ್ತಾರೆ. And the world will say, ಮತ್ತು ಲೋಕ ಹೇಳುತ್ತದೆ, who is like this person? ಈ ವ್ಯಕ್ತಿಯ ಹಾಗೆ ಯಾರಿದ್ದಾರೆ? He is the blessed person by the God of gods. ದೇವರಿಂದ ಆಶೀರ್ವದಿಸಲ್ಪಟ್ಟವನಾಗಿದ್ದಾನೆ. She is the blessed person by the Lord of lords. ಕರ್ತಾದಿ ಕರ್ತನಿಂದ ಆಕೆ ಆಶೀರ್ವದಿಸಲ್ಪಟ್ಟವಳು. You'll be greatly honored ಮತ್ತು ನೀವು ಸನ್ಮಾನಿಸಲ್ಪಡುತ್ತೀರಿ, because the Lord has saved you ಕರ್ತನೇ ನಿಮ್ಮನ್ನು ರಕ್ಷಿಸಿದ್ದಾನೆ and will save you. ಮತ್ತು ರಕ್ಷಿಸುತ್ತಾನೆ. Firstly, God saved Noah. ಮೊದಲನೇದಾಗಿ ದೇವರು ನೋಹನನ್ನು ರಕ್ಷಿಸಿದನು. According to Genesis 6:9, ಆದಿಕಾಂಡ 6:9 ಪ್ರಕಾರ, he was a righteous man. ಅವನು ನೀತಿವಂತನಾಗಿದ್ದನು. He was a blameless man. ಅವನು ನಿರ್ದೋಷವಾಗಿದ್ದನು. Though everyone criticized him, ಎಲ್ಲರೂ ಆತನಿಗೆ ಟೀಕೆ ಮಾಡಿದರೂ ಕೂಡ, everyone around him were living in sin, ಎಲ್ಲರೂ ಅವನ ಸುತ್ತಲೂ ಪಾಪದಲ್ಲಿ ಜೀವಿಸುತ್ತಿದ್ದಾಗಲೂ he and his family ಅವನು ಅವನ ಕುಟುಂಬ were blameless before God and man. ಮನುಷ್ಯರ ಮುಂದೆ ದೇವರ ಮುಂದೆ ಅವರು ನಿರ್ದೋಷವಾಗಿ ನಡೆದುಕೊಂಡರು. He was righteous. ಅವನು ನೀತಿವಂತನಾಗಿದ್ದನು. He did the will of God. ದೇವರ ಚಿತ್ತ ಮಾಡಿದನು. Yes, out of nowhere he built an ark when God wanted him to build it. ದೇವರು ಹೇಳಿದಾಗ ಅವನು ಯಾವುದೇ ಇಲ್ಲದ ನಾವೆಯನ್ನು ಕಟ್ಟಿದನು. He never questioned God. ದೇವರಿಗೆ ಪ್ರಶ್ನೆ ಮಾಡಲಿಲ್ಲ. He went with the wisdom of God, revelation from God. ದೇವರ ಜ್ಞಾನ ಮತ್ತು ಪ್ರಕಟಣೆಯೊಂದಿಗೆ ಮುಂದೆ ಹೋದನು. Everybody would have asked him questions. ಪ್ರತಿಯೊಬ್ಬರು ಪ್ರಶ್ನೆಯನ್ನು ಕೇಳಿರಬಹುದು. He just said, God wants it, I will build the ark. ದೇವರಿಗೆ ಅದು ಬೇಕು, ನಾವೇನು ಕಟ್ಟುತ್ತೇನೆ ಎಂದು ಹೇಳಿರಬಹುದು. He was righteous and blameless. ಮತ್ತು ಅವನು ನಿರ್ದೋಷ ಮತ್ತು And ನೀತಿವಂತ. that's why God saved him in the time of the flood. ಅದಕ್ಕಾಗಿಯೇ ಪ್ರವಾಹದ ಸಮಯದಲ್ಲಿ ದೇವರು ಅವನನ್ನು ರಕ್ಷಿಸಿದನು. Yes, that's how we built ಆ Karunya. ರೀತಿಯಾಗಿ ಕಾರುಣ್ಯ ನಾವು ಕಟ್ಟಿದೆವು. God spoke to my father, ನನ್ನ ತಂದೆಗೆ ದೇವರು ಮಾತಾಡಿದರು, build a university. ವಿಶ್ವವಿದ್ಯಾಲಯ ಕಟ್ಟು. When we had no money, ನಿನಗೆ ಹಣವಿಲ್ಲದಿರುವಾಗ, we were in debt in our personal home, which was mortgaged. ಮತ್ತು ನಾವು ವೈಯಕ್ತಿಕವಾದಂತ ಮನೆಯಲ್ಲಿ ಕೂಡ ಅಲ್ಲಿ ಸಾಲವಿತ್ತು. And we had a second-hand car, used car. ಆಗ ನಮ್ಮ ಹತ್ತಿರ ಉಪಯೋಗಿಸಲ್ಪಟ್ಟಂತ ಒಂದು ಕಾರ್ ಇತ್ತು. In the midst of our personal debt, God says, build a university. ನಮ್ಮ ಸಾಲದ ಮಧ್ಯದಲ್ಲಿ ದೇವರು ಹೇಳಿದರು, ವಿಶ್ವವಿದ್ಯಾಲಯ ಕಟ್ಟಿರಿ. And when he announced it, ಅದನ್ನು ಅವರು ಪ್ರಕಟ ಮಾಡಿದಾಗ his kidneys failed. ಅವರ ಮೂತ್ರಪಿಂಡಗಳು ವಿಫಲವಾದವು. And my sister Angel ಮತ್ತು ನನ್ನ ಸಹೋದರಿ ಏಂಜಲ್ was killed in a cruel car accident. ಭಯಂಕರ ಕಾರ್ ಅಪಘಾತದಲ್ಲಿ ಮೃತಪಟ್ಟಳು. There was no way ಅಲ್ಲಿ ಯಾವ ಮಾರ್ಗವಿಲ್ಲ to do what God wanted us to do. ದೇವರು ನಮಗೆ ಹೇಳಿದ್ದನ್ನು ಮಾಡುವುದಕ್ಕೆ. Our hearts were broken. ನಮ್ಮ ಹೃದಯ ಮುರಿಯಲ್ಪಟ್ಟವು. We said, why? ಯಾಕೆ ಎಂದು ಕೇಳಿದೆವು. We lost the courage. ನಾವು ಧೈರ್ಯ ಕಳೆದುಕೊಂಡೆವು. And we said, we ourselves are destroyed. ನಾವು ನಮ್ಮನ್ನಾವೇ ನಾಶವಾಗಿ ಹೋಗಿದ್ದೇವೆ ಅಂದುಕೊಂಡೆವು. How can we rise up and build Karunya? ಹೇಗೆ ಎದ್ದು ಕಾರುಣ್ಯ ಕಟ್ಟುವೆವು. But God gave my father a new kidney. ದೇವರು ನನ್ನ ತಂದೆಗೆ ಹೊಸ ಮೂತ್ರಪಿಂಡಗಳನ್ನು ಕೊಟ್ಟರು. And Jesus appeared. ಮತ್ತು ಯೇಸು ಪ್ರತ್ಯಕ್ಷರಾದರು. And he said, my children, ನನ್ನ ಮಕ್ಕಳೇ ಎಂದು ಹೇಳಿದರು. I have challenged Satan. ಸೈತಾನನಿಗೆ ನಾನು ಷರತ್ತನ್ನು ಹಾಕಿದ್ದೇನೆ. I have challenged the angels. ದೇವದೂತರಿಗೆ ಸವಾಲನ್ನು ಹಾಕಿದ್ದೇನೆ. That in the midst of this suffering and agony, my children will not let me down. ಮತ್ತು ಅವರು ಈ ಒಂದು ಕಷ್ಟ ವೇದನೆ ಮಧ್ಯದಲ್ಲಿ ನನ್ನ ಮಕ್ಕಳನ್ನು ಬಿಡುವುದಿಲ್ಲ. Will you let me down? ನನಗೆ ಕೆಳಗೆ ಅವರು ಹಾಕುವುದಿಲ್ಲ. The Holy Spirit who strengthens us rose up within us. ಮತ್ತು ಪವಿತ್ರಾತ್ಮನು ಬಲಪಡಿಸಿದನು. And we said, Lord, ನಾವು ಹೇಳಿದೆವು, ಕರ್ತನೆ, where can we go ಎಲ್ಲಿಗೆ ನಾವು ಹೋಗಬೇಕು if we deny you? ನಿಮ್ಮನ್ನು ನಾವು ನಿರಾಕರಿಸಿದರೆ We have to reach heaven. ಪರಲೋಕಕ್ಕೆ ಬರಬೇಕು. Have mercy. ಕರುಣೆ ತೋರು, Have mercy. ಕರುಣೆ ತೋರು. Give us strength, Lord. ನಮಗೆ ಬಲ ಕೊಡು ಕರ್ತನೆ. The world was jeering at us.
ಲೋಕ ನಮ್ಮ ಮೇಲೆ ಬೀಳುತ್ತಿದೆ. 2 Christian magazines were saying. 2 ಕ್ರೈಸ್ತಿಯ ಮಾಸಪತ್ರಿಕೆಗಳು ಹೇಳುತ್ತಿದ್ದವು. See, God wanted him to build Karunya ಕಾರುಣ್ಯ ಕಟ್ಟುವುದಕ್ಕೆ ದೇವರು ಹೇಳಿದರು. ನೋಡಿರಿ, as a university. ವಿಶ್ವವಿದ್ಯಾಲಯ He started it. ಪ್ರಾರಂಭಿಸಿದರು. God killed his daughter. ದೇವರು ಅವರ ಮಗಳನ್ನು ಕೊಂದು ಹಾಕಿದನು. He is not the right prophet. ಅವರು ಸರಿಯಾದ ಪ್ರವಾದಿಯಲ್ಲ. Don't follow him. ಅವರನ್ನು ಹಿಂಬಾಲಿಸಬೇಡಿರಿ. But with all that, ಅದರ ಮಧ್ಯದಲ್ಲಿ we stood up. ಅವರು ಎದ್ದರು. The Holy Spirit strengthened us. ಪವಿತ್ರಾತ್ಮನ ಅವರನ್ನು ಬಲಪಡಿಸಿದನು. We said we would rather obey God than go back hearing the jeers of the wicked ದುಷ್ಟ people. ವ್ಯಕ್ತಿಗಳ ಧ್ವನಿಯನ್ನು ಕೇಳದೆ ನಾನು ದೇವರಿಗೆ ವಿಧಿಯರಾಗಬೇಕು ಎಂದು ಹೋದರು. Today Karunya stands as a blessing to thousands and thousands. ಇಂದು ಸಾವಿರಾರು ಜನರಿಗೆ ಕಾರುಣ್ಯ ಆಶೀರ್ವಾದವಾಗಿ ನಿಂತಿದೆ. And Karunyans, the graduates, are a blessing to thousands around the world. ಮತ್ತು ಕಾರುಣ್ಯದ ವಿದ್ಯಾರ್ಥಿಗಳು ಲೋಕಕ್ಕೆ ಆಶೀರ್ವಾದವಾಗಿದ್ದಾರೆ. They are not only in high places. ಅವರು ಉನ್ನತ ಸ್ಥಾನಗಳಲ್ಲಿ ಮಾತ್ರವಲ್ಲ, They are high in serving people with the love of God. ದೇವರ ಪ್ರೀತಿಯಿಂದ ಜನರಿಗೆ ಸೇವೆ ಮಾಡುವುದರಲ್ಲಿ ಉನ್ನತರಾಗಿದ್ದಾರೆ. This is the greatest blessing God has given us. ದೇವರು ನಮಗೆ ಕೊಟ್ಟಂತ ಅತ್ಯುನ್ನತ ಆಶೀರ್ವಾದಗಳಲ್ಲಿ ಇದು ಒಂದು. Our graduates are unique, ನಮ್ಮ ಪದವೀಧರರು ಬಹಳ ವಿಶೇಷವಾದವರು, raised up with the nature of God. ದೇವರ ಸ್ವಭಾವದಿಂದ ತುಂಬಲ್ಪಟ್ಟಿದ್ದಾರೆ. Yes, my friends, ಹೌದು ನನ್ನ ಸ್ನೇಹಿತರೆ, we built in the most adverse circumstances. ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಅದನ್ನು ಕಟ್ಟಿದೆವು. Today it is 40 years. ಇಂದು ಅದು 40 ವರ್ಷವಾಗಿವೆ. God has protected us, ದೇವರು ನಮ್ಮನ್ನು ಕಾಯ್ದಿದ್ದಾರೆ, protected our family, ನಮ್ಮ ಕುಟುಂಬ ಕಾಯ್ದಿದ್ದಾರೆ, protected our name, ನಮ್ಮ ಹೆಸರನ್ನು, protected the ministry, ನಮ್ಮ ಸೇವೆಯನ್ನು, protected Karunya. ಕಾರುಣ್ಯವನ್ನು ಕಾಯ್ದಿದ್ದಾರೆ. Unjust accusations came, ಅನ್ಯಾಯದ ಆರೋಪಗಳು ಬಂದವು, and the power from high places came against us ನಮ್ಮ ವಿರುದ್ಧವಾಗಿ ಉನ್ನತ ಸ್ಥಾನದಲ್ಲಿರುವಂತಹ ಶಕ್ತಿಗಳು ಬಂದವು to destroy Karunya. ಕಾರುಣ್ಯ ನಾಶ ಮಾಡುವುದಕ್ಕಾಗಿ. But God prevailed. ಮತ್ತು ದೇವರು ಜಯ ಹೊಂದಿದರು. God prevailed ದೇವರು ಜಯ ಹೊಂದಿದರು and given us a just name. ಮತ್ತು ನೀತಿಯ ಹೆಸರನ್ನು ಕೊಟ್ಟರು. And Karunya stands for His glory. ದೇವರ ಮಹಿಮೆಗಾಗಿ ಕಾರುಣ್ಯ ಇದೆ. Your life also will stand. ನಿಮ್ಮ ಜೀವಿತ ಕೂಡ ನಿಲ್ಲುತ್ತದೆ. Your family will stand ನಿಮ್ಮ ಕುಟುಂಬ ನಿಲ್ಲುತ್ತದೆ. as you are just and righteous before God, fulfilling all His will in the greatest attacks. ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೇವರ ಹೆಸರಿಗಾಗಿ ನೀವು ಅಂತ ಸಮಯದಲ್ಲಿ ಆತನಿಗೋಸ್ಕರ ನಿಲ್ಲುವಾಗ Stand strong. ಬಲವಾಗಿ ನಿಲ್ಲಿರಿ. God will stand for you. ನಿಮಗಾಗಿ ಕರ್ತನು ನಿಲ್ಲುತ್ತಾನೆ. And the Lord says, ಕರ್ತನು ಹೇಳುತ್ತಾನೆ, who is like you? ನಿಮ್ಮ ಹಾಗೆ ಯಾರಿದ್ದಾರೆ? You are blessed by the Lord, ನೀವು ಕರ್ತನಿಂದ ಆಶೀರ್ವಾದ ಹೊಂದಿದವರು. and I have saved you. ನಾನೇ ರಕ್ಷಿಸಿದ್ದೇನೆ. Lord, I commend thy children to your care. ತಂದೆಗೆ ನಿನ್ನ ಮಕ್ಕಳಿನ ಕರಗಳಲ್ಲಿ ಒಪ್ಪಿಸುತ್ತೇನೆ. They are doing all your will. ನಿನಗಾಗಿ ಅವರು ಮಾಡುತ್ತಿದ್ದಾರೆ. All the jeers, ಎಲ್ಲ ಗರ್ಜನೆಗಳು all the attacks against them, ಮತ್ತು ಎಲ್ಲ ಆಕ್ರಮಣಗಳು you know, Lord. ನಿನಗೆ ಗೊತ್ತು. Help them. ಅವರಿಗೆ ಸಹಾಯ ಮಾಡು. Stand with them ಅವರೊಂದಿಗೆ ನಿಲ್ಲು. and help them to accomplish all your will, ನಿನ್ನ Lord. ಚಿತ್ತ ನೆರವೇರಿಸುವುದಕ್ಕೆ ಅವರಿಗೆ ಸಹಾಯ ಮಾಡು. Let them have great success ಅವರಿಗೆ ದೊಡ್ಡ ಯಶಸ್ವಿ ಸಿಗಲಿ. and let them please your heart. ನಿನ್ನ ಹೃದಯಕ್ಕೆ ಅವರು ಮೆಚ್ಚಿಸಲಿ. As you saved Noah and his family ನೋಹ ಮತ್ತು ಅವನ ಕುಟುಂಬ ನೀನು ರಕ್ಷಿಸಿದಂತೆಯೇ when all others were destroyed ಬೇರೆ ಎಲ್ಲರೂ ನಾಶವಾದಾಗಲೂ and brought them to the high place on Mount Ararat, ಅರರತ್ ಪರ್ವತದಲ್ಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ತಂದ ಹಾಗೆ bring thy children also to the highest levels ನಿನ್ನ ಮಕ್ಕಳನ್ನು ಕೂಡ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಬಾ. and protect them from all destruction. ಎಲ್ಲ ನಾಶನದಿಂದ ಅವರನ್ನು ಬಿಡಿಸು. Thank you for doing it, Lord. ಕರ್ತನೆ ಅದನ್ನು ಮಾಡುವುದಕ್ಕಾಗಿ ವಂದನೆ. Thank you for being their ಅವರ God. ದೇವರಾಗಿರುವುದಕ್ಕಾಗಿ ವಂದನೆ. Blessed by God. ದೇವರಿಂದ ಆಶೀರ್ವದಿಸಲ್ಪಟ್ಟವರು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. And also download the Jesus Calls app, ಮತ್ತು ಯೇಸು ಕರೆಯುತ್ತಾನೆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿರಿ. both in Android and iOS. ಆಂಡ್ರಾಯ್ಡ್ ಮತ್ತು iOS ಅಲ್ಲಿ. The content of the app will bring great blessings and hope to you. ಆಪ್ ನಲ್ಲಿರುವಂತಹ ವಿಷಯಗಳು ನಿಮಗೆ ನಿರೀಕ್ಷೆ ಮತ್ತು ಆಶೀರ್ವಾದವನ್ನು ತರುತ್ತವೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. like this video, and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ.